ವೀಕ್ಷಕರ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯೊಂದನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಶೋಧ ಕಾರ್ಯದ ವಿಚಾರದಲ್ಲಿ ಎಸ್ಐಟಿ ಒಂದು ರಿಪೋರ್ಟ್ ಅನ್ನ ತಯಾರಿಸಿದೆ ಅಂತ ಹೇಳಲಾಗ್ತಾ ಇದೆ. ಆ ರಿಪೋರ್ಟ್ ಹೇಗಿದೆ ಏನು ಅನ್ನೋದರ ಮೋಸ್ಟ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಧರ್ಮಸ್ಥಳ ಉತ್ಖನನದ ಮಧ್ಯೆ ಪಿನ್ ಟು ಪಿನ್ ರಿಪೋರ್ಟ್ ಅನ್ನ ತಯಾರು ಮಾಡಿದೆ ಎಸ್ಐಟಿ ತಂಡ. ಪ್ರತಿ ಸ್ಪಾಟ್ನ ಕಂಪ್ಲೀಟ್ ರಿಪೋರ್ಟ್ ತಯಾರು ಮಾಡಿದೆ. ಸ್ಪಾಟ್ 1ರಿಂದ ಹಿಡಿದು ಸ್ಪಾಟ್ 16ರವರೆಗಿನ ಪ್ರತಿ ಸ್ಪಾಟ್ನ ರಿಪೋರ್ಟ್ ಅನ್ನ ಎಸ್ಐಟಿ ತಂಡ ರೆಡಿ ಮಾಡಿದೆ. ಎಲ್ಲಾ ದಾಖಲೆಗಳನ್ನು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಲು ತಯಾರಿ ನಡೆಸಲಾಗ್ತಾ ಇದೆ. ಪ್ರತಿ ಪಾಯಿಂಟ್ ನಲ್ಲೂ ಕೂಡ ಎಷ್ಟು ಅಡಿ ಆಳ, ಎಷ್ಟು ಅಡಿ ಅಗಲ, ಸುತ್ತಣ ಭೌಗೋಳಿಕ ಪರಿಸ್ಥಿತಿ ಹೇಗಿತ್ತು, ಯಾವ ಥರದಲ್ಲಿ ಅಗೆತ ಮಾಡಲಾಯಿತು, ಯಾವೆಲ್ಲ ಯಂತ್ರಗಳನ್ನ ಬಳಸಲಾಯಿತು, ಏನು ಸಿಕ್ಕಿದೆ, ಕಲ್ಲಿದೆಯೋ, ಮಣ್ಣಿದೆಯೋ, ಸಾಕ್ಷ್ಯ ಇದೆಯೋ, ಮೂಳೆ ಇದೆಯೋ, ನೀರಿದೆಯೋ, ಮತ್ತೊಂದಿದೆಯೋ, ಪ್ರತಿಯೊಂದನ್ನು ಕೂಡ ಆ ವಿಡಿಯೋ ರೆಕಾರ್ಡ್ ಮಾಡಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಕೂಡ ವರದಿಯಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಪಾಯಿಂಟ್ ವೈಸ್ ರಿಪೋರ್ಟ್ ಅನ್ನ ತಯಾರು ಮಾಡಿದೆಯಂತೆ ಎಸ್ಐಟಿ. ಅದನ್ನ ಈಗ ಕೋರ್ಟ್ ಮುಂದೆ ಇಡೋದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಸ್ಐಟಿ ಇಂಟರಿಮ್ ರಿಪೋರ್ಟ್ ಬೇಕು ಅಂತ ಒಂದ್ ಕಡೆ ಜನಾಗ್ರಹ ವ್ಯಕ್ತವಾಗ್ತಾ ಇದೆ, ಮತ್ತೊಂದು ಕಡೆ ಎಸ್ಐಟಿ ಒಂದು ರಿಪೋರ್ಟ್ ಅನ್ನು ತಯಾರು ಮಾಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ. ಸೊ ಏನೆಲ್ಲ ಇದೆ ಆ ರಿಪೋರ್ಟ್ ನಲ್ಲಿ, ಯಾವ ರೀತಿಯಲ್ಲಿ ಇದೆಯಂತೆ ರಿಪೋರ್ಟ್? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ 13ನೇ ಪಾಯಿಂಟ್ ನ ಉತ್ಖನನ ನಡೀತಾ ಇದೆ. ಸದ್ಯ ಊಟದ ವಿರಾಮಕ್ಕೆ ತೆರಳಿರುವಂತದ್ದು. ಅಧಿಕಾರಿಗಳು ಈ ಒಂದು ಉತ್ಖನನದ ಕಡೆ ಗಮನ ಹರಿಸಿದ್ರೆ, ಮತ್ತೊಂದು ಕಡೆ ಆ ಒಂದು ಏನು ವಿಚಾರಣೆ ಕಡೆ ಕೂಡ ಗಮನ ಹರಿಸಿರುವಂತದ್ದು. ಸಾಕಷ್ಟು ವ್ಯಕ್ತಿಗಳನ್ನ ಕರೆಸಿ ಈಗಾಗಲೇ ವಿಚಾರಣೆ ಮಾಡ್ತಾ ಇರುವಂತದ್ದು. ಇದರ ನಡುವೆ ಈಗಾಗಲೇ ಆಗಿರುವಂತಹ ಉತ್ಖನನ ಆಗಿರುವಂತಹ ಪಾಯಿಂಟ್ಗಳ ರಿಪೋರ್ಟ್ ಅನ್ನು ಕೂಡ ತಯಾರು ಮಾಡ್ತಾ ಇರುವಂತದ್ದು. ಈಗಾಗಲೇ 12 ಪಾಯಿಂಟ್ಗಳವರೆಗೆ ಆಗಿದೆ. ಆ ಬಳಿಕ 13ನೇ ಪಾಯಿಂಟ್ ನಿನ್ನೆ ನಡೆದಿರುವಂತದ್ದು. ಅದಕ್ಕಿಂತ ಮೊದಲು 14, 15, 16 ಕೂಡ ಆಗಿರುವಂತದ್ದು. ಹೀಗಾಗಿ ಆ ಎಲ್ಲ ಪಾಯಿಂಟ್ಗಳ ರಿಪೋರ್ಟ್ಗಳನ್ನ ತಯಾರು ಮಾಡ್ತಾ ಇರುವಂತದ್ದು. ಅಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋ, ಫೋಟೋಗಳಿವೆ. ಸಂಪೂರ್ಣವಾಗಿ ವಿಡಿಯೋ ದಾಖಲೀಕರಣ ಮಾಡಿಕೊಳ್ಳಲಾಗಿದೆ ಮತ್ತು ಟೈಪಿಂಗ್ ಮೂಲಕವಾಗಿಯೂ ಕೂಡ ಒಂದಷ್ಟು ಅಂಶಗಳನ್ನ ದಾಖಲೀಕರಣ ಮಾಡಿಕೊಳ್ಳಲಾಗಿದೆ. ಅದೆಲ್ಲವನ್ನು ಅನುಸರಿಸಿಕೊಂಡು ಈಗಾಗಲೇ ಒಂದು ರಿಪೋರ್ಟ್ ಅನ್ನ ಸಿದ್ಧಪಡಿಸ್ತಾ ಇರುವಂತದ್ದು. ಪ್ರತಿ ಪಾಯಿಂಟ್ ನ ಪಿನ್ ಟು ಪಿನ್ ರಿಪೋರ್ಟ್ ಅನ್ನ ಈಗಾಗಲೇ ಅಧಿಕಾರಿಗಳು ಸಿದ್ಧಪಡಿಸಿ ಕೋರ್ಟಿಗೆ ನೀಡುವುದಕ್ಕೆ ಎಲ್ಲವನ್ನು ಕೂಡ ಸಿದ್ಧಪಡಿಸ್ತಾ ಇರುವಂತದ್ದು. ಅಂದ್ರೆ ಆ ಏನು ಉತ್ಖನನ ನಡೆಸಿದಂತ ಪಾಯಿಂಟ್ ಏನಿದೆ ಅದರ ಆಳ ಅಗಲ ಎಷ್ಟಿದೆ ಮತ್ತು ಅದನ್ನ ಯಾವುದರಿಂದಾಗಿ ಉತ್ಖನನ ಮಾಡಲಾಗಿತ್ತು, ಅಂದ್ರೆ ಕಾರ್ಮಿಕರಿಂದ ಉತ್ಖನನ ನಡೆಸಲಾಗಿತ್ತ ಅಥವಾ ಹಿಟಾಚಿ ಮೂಲಕವಾಗಿ ಉತ್ಖನನ ನಡೆಸಲಾಗಿತ್ತ, ಅಥವಾ ಜೊತೆಗೆ ಆ ಒಂದು ಉತ್ಖನನದ ಸಂದರ್ಭದಲ್ಲಿ ಅಲ್ಲಿ ಏನಾದ್ರೂ ಬಟ್ಟೆ ಬರೆಗಳಾಗಿರ್ಬೋದು, ಜೊತೆಗೆ ಇತರ ಏನಾದ್ರೂ ವಸ್ತುಗಳು ಸಿಕ್ಕಿತ್ತ ಅನ್ನುವಂತ ಎಲ್ಲ ಕಂಪ್ಲೀಟ್ ಪಿನ್ ಟು ಪಿನ್ ಅಂಶಗಳನ್ನ ಒಳಗೊಂಡಂತ ರಿಪೋರ್ಟ್ ತಯಾರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಉತ್ಖನನ ನಡೀತಾ ಇದ್ರೆ, ಮತ್ತೊಂದು ಕಡೆ ಈ ರೀತಿಯಾದಂತಹ ವರದಿಯನ್ನ ತಯಾರಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಇದರ ಜೊತೆಗೆ ಎಸ್ಐಟಿ ಕಚೇರಿಯಾದಂತಹ ಬೆಳ್ತಂಗಡಿಯಲ್ಲಿ ಒಂದಷ್ಟು ಜನರ ವಿಚಾರಣೆಗಳು ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ವ್ಯಕ್ತಿಗಳು ಈಗಾಗಲೇ ದೂರನ್ನು ಕೂಡ ನೀಡಿದ್ದಾರೆ. ಅವರ ವಿಚಾರಣೆ ಆಗಿರ್ಬೋದು, ಜೊತೆಗೆ ಸ್ಥಳೀಯವಾದಂತಹ ಧರ್ಮಸ್ಥಳ ಗ್ರಾಮ ಪಂಚಾಯತಿನಲ್ಲಿ ಇದ್ದಂತಹ ಒಂದಷ್ಟು ದಾಖಲೆಗಳೇನಿದೆ ಅದಕ್ಕೆ ಸಂಬಂಧಿಸಿದಂತೆ ಅದರ ವಿಚಾರಣೆ ಆಗಿರ್ಬೋದು, ಜೊತೆಗೆ ಈ ಹಿಂದೆ ಅಲ್ಲಿ ಕಾರ್ಯನಿರ್ವಹಿಸಿದಂತಹ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿ ವರ್ಗ ಆಗಿರ್ಬೋದು, ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆಯಲಾಗಿದೆ. ಇದರ ಜೊತೆಗೆ ಒಂದಷ್ಟು ಜನರ ಅಂದ್ರೆ ಇತರರನ್ನು ಕೂಡ, ಅಂದ್ರೆ ಆತ ಈ ಹಿಂದೆ ಕರ್ಮಚಾರಿಯಾಗಿ ಕೆಲಸ ಮಾಡ್ತಾ ಇದ್ದ, ಅದಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮೂಲದ 5ರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿರುವಂತದ್ದು. ಜೊತೆಗೆ ಆತನ ಜೊತೆ ಯಾರೆಲ್ಲ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅವರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡ್ತಾ ಇರುವಂತದ್ದು. ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿ ವರದಿಯನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತಯಾರು ಮಾಡಿಕೊಳ್ತಾ ಇರುವಂತದ್ದು. ಅಂದ್ರೆ ಒಂದು ಕಡೆ ಉತ್ಖನನದ ಕಡೆ ಗಮನ ಹರಿಸಿದ್ರೆ, ಮತ್ತೊಂದು ಕಡೆ ವಿಚಾರಣೆ ಮತ್ತು ಈ ರೀತಿಯಾದಂತಹ ವರದಿ ತಯಾರಿಸುವ ಕಡೆ ಕೂಡ ಎಸ್ಐಟಿ ಅಧಿಕಾರಿಗಳು ಗಮನ ಹರಿಸ್ತಾ ಇರುವಂತದ್ದು. ಸದ್ಯ 13ನೇ ಪಾಯಿಂಟ್ ಉತ್ಖನನ ನಡೀತಾ ಇರುವಂತದ್ದು. ಈಗಾಗಲೇ ಎಲ್ಲರೂ ಕೂಡ ಊಟದ ವಿರಾಮಕ್ಕೆ ತೆರಳಿರುವಂತದ್ದು. ಊಟದ ವಿರಾಮದ ಬಳಿಕ ಈ ಒಂದು 13ನೇ ಪಾಯಿಂಟ್ ಅನ್ನ ಮತ್ತೆ ಉತ್ಖನನ ನಡೆಸಲಾಗುತ್ತೆ. ಈ ಒಂದು 13ನೇ ಪಾಯಿಂಟ್ ನ ಪಕ್ಕದಲ್ಲಿ ಯಾವತ್ತು ಏನು ಉತ್ಖನನ ನಡೆಸ್ತಾ ಇದ್ದಾರೆ, ಈ ಒಂದು ಗುಂಡಿ ಏನಿದೆ ಇದು
ಸುಮಾರು 10 ರಿಂದ 12 ಅಡಿ ಆಳದವರೆಗೂ ಕೂಡ ಗುಂಡಿ ತೆಗೆದಿರುವಂತದ್ದು, ಅಲ್ಲಿ ನೀರು ನಿಂತಿರುವಂತದ್ದು, ಅದನ್ನು ಈಗಾಗಲೇ ಪಂಪ್ ಸೆಟ್ ಮೂಲಕವಾಗಿ ಹೊರ ಹಾಕಿದ್ದಾರೆ. ಮುಂದೆ ಈ ಹಿಟಾಚಿ ಮೂಲಕವಾಗಿ ಕಾರ್ಯಾಚರಣೆ ನಡೆಯುತ್ತೆ. ಹಿಟಾಚಿಗಳು ಕೂಡ ಇಲ್ಲೇ ಇರುವಂತದ್ದು. ಹಿಟಾಚಿ ಆಪರೇಟರ್ಗಳು ಹಿಟಾಚಿಯನ್ನ ಬಳಸಿ ಕಾರ್ಯಾಚರಣೆ ನಡೆಸುವುದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಅಧಿಕಾರಿಗಳು ಮುಂದೆ ಬರ್ತಾರೆ, ಊಟದ ವಿರಾಮ ಮುಗಿಸಿ ಬರ್ತಾರೆ. ಆ ಬಳಿಕ ಹಿಟಾಚಿ ಆಪರೇಟರ್ಗಳಿಗೆ ಸೂಚನೆ ನೀಡುತ್ತಾರೆ. ಸೂಚನೆ ಸಿಕ್ಕ ನಂತರದಲ್ಲಿ ಹಿಟಾಚಿಯಿಂದ ಅಗೆಯುವಂತಹ ಪ್ರೊಸೆಸ್ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಆತ ಕೆಲವೊಂದು ಪಾಯಿಂಟ್ ಗಳನ್ನ ಗುರುತಿಸುತ್ತಾನೆ. ಅಂದ್ರೆ 13ನೇ ಪಾಯಿಂಟ್ ನ ಈ ಭಾಗದಲ್ಲಿ ನಿನ್ನೆ ಗುರುತಿಸಿದ್ದು, ಇವತ್ತು ಆ ಭಾಗದಲ್ಲಿ ಗುರುತಿಸಿರುವಂತದ್ದು. ಆತ ಹೇಳಿರುವಂತಹ ಪ್ರದೇಶದಲ್ಲಿ ಉತ್ಖನನ ನಡೆಸಲಾಗ್ತಾ ಇರುವಂತದ್ದು. ಸುಮಾರು ನಿನ್ನೆ 18 ಅಡಿ ಆಳದವರೆಗೂ ಕೂಡ ಅಗೆದಿದ್ರು, 20 ಅಡಿ ಅಗಲದವರೆಗೂ ಕೂಡ ಅಗೆದಿದ್ರು. ಇವತ್ತು ಕೂಡ ಅದೇ ರೀತಿಯಂತ ಅಗೆಯುವಂತಹ ಸಾಧ್ಯತೆ ಇದೆ. ಸುಮಾರು 6-6:30ವರೆಗೂ ಕೂಡ ಇದೇ ರೀತಿಯಂತ ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆ ಇದೆ. ಆ ಬಳಿಕ ಇವತ್ತು ಏನಾದ್ರೂ ಸಿಗದೇ ಇದ್ರೆ ಆ ಬಳಿಕ ಮುಂದೆ ಏನು ಮಾಡಬೇಕು ಅನ್ನುವಂತ ನಿರ್ಣಯವನ್ನು ಎಸ್ಐಟಿ ಅಧಿಕಾರಿಗಳು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಒಂದು ಮಾಹಿತಿಯ ಪ್ರಕಾರ ಇವತ್ತು ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಗದೆ ಹೋದಲ್ಲಿ ಮುಂದೆ ಇವತ್ತಿಗೆ ಆ ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಆ ಬಳಿಕ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದಿನೇಶ್, ಡೀಟೇಲ್ಸ್ಗಾಗಿ. ವೀಕ್ಷಕರ, ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಮಾಹಿತಿಯೊಂದನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಶೋಧ ಕಾರ್ಯದ ವಿಚಾರದಲ್ಲಿ ಎಸ್ಐಟಿ ಒಂದು ರಿಪೋರ್ಟ್ ಅನ್ನ ತಯಾರಿಸಿದೆ ಅಂತ ಹೇಳಲಾಗ್ತಾ ಇದೆ. ಆ ರಿಪೋರ್ಟ್ ಹೇಗಿದೆ ಏನು ಅನ್ನೋದರ ಮೋಸ್ಟ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಧರ್ಮಸ್ಥಳ ಉತ್ಖನನದ ಮಧ್ಯೆ ಪಿನ್ ಟು ಪಿನ್ ರಿಪೋರ್ಟ್ ಅನ್ನ ತಯಾರು ಮಾಡಿದೆ ಎಸ್ಐಟಿ ತಂಡ. ಪ್ರತಿ ಸ್ಪಾಟ್ ನ ಕಂಪ್ಲೀಟ್ ರಿಪೋರ್ಟ್ ತಯಾರು ಮಾಡಿದೆ. ಸ್ಪಾಟ್ 1ರಿಂದ ಹಿಡಿದು ಸ್ಪಾಟ್ 16ರವರೆಗಿನ ಪ್ರತಿ ಸ್ಪಾಟ್ ನ ರಿಪೋರ್ಟ್ ಅನ್ನ ಎಸ್ಐಟಿ ತಂಡ ರೆಡಿ ಮಾಡಿದೆ. ಎಲ್ಲಾ ದಾಖಲೆಗಳನ್ನು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಲು ತಯಾರಿ ನಡೆಸಲಾಗ್ತಾ ಇದೆ. ಪ್ರತಿ ಪಾಯಿಂಟ್ ನಲ್ಲೂ ಕೂಡ ಎಷ್ಟು ಅಡಿ ಆಳ, ಎಷ್ಟು ಅಡಿ ಅಗಲ, ಸುತ್ತಣ ಭೌಗೋಳಿಕ ಪರಿಸ್ಥಿತಿ ಹೇಗಿತ್ತು, ಯಾವ ಥರದಲ್ಲಿ ಅಗೆತ ಮಾಡಲಾಯಿತು, ಯಾವೆಲ್ಲ ಯಂತ್ರಗಳನ್ನ ಬಳಸಲಾಯಿತು, ಏನು ಸಿಕ್ಕಿದೆ, ಕಲ್ಲಿದೆಯೋ, ಮಣ್ಣಿದೆಯೋ, ಸಾಕ್ಷ್ಯ ಇದೆಯೋ, ಮೂಳೆ ಇದೆಯೋ, ನೀರಿದೆಯೋ, ಮತ್ತೊಂದಿದೆಯೋ, ಪ್ರತಿಯೊಂದನ್ನು ಕೂಡ ಆ ವಿಡಿಯೋ ರೆಕಾರ್ಡ್ ಮಾಡಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಕೂಡ ವರದಿಯಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಪಾಯಿಂಟ್ ವೈಸ್ ರಿಪೋರ್ಟ್ ಅನ್ನ ತಯಾರು ಮಾಡಿದೆಯಂತೆ ಎಸ್ಐಟಿ. ಅದನ್ನ ಈಗ ಕೋರ್ಟ್ ಮುಂದೆ ಇಡೋದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಎಸ್ಐಟಿ ಇಂಟರಿಮ್ ರಿಪೋರ್ಟ್ ಬೇಕು ಅಂತ ಒಂದ್ ಕಡೆ ಜನಾಗ್ರಹ ವ್ಯಕ್ತವಾಗ್ತಾ ಇದೆ, ಮತ್ತೊಂದು ಕಡೆ ಎಸ್ಐಟಿ ಒಂದು ರಿಪೋರ್ಟ್ ಅನ್ನು ತಯಾರು ಮಾಡಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ. ಸೊ ಏನೆಲ್ಲ ಇದೆ ಆ ರಿಪೋರ್ಟ್ ನಲ್ಲಿ, ಯಾವ ರೀತಿಯಲ್ಲಿ ಇದೆಯಂತೆ ರಿಪೋರ್ಟ್? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ 13ನೇ ಪಾಯಿಂಟ್ ನ ಉತ್ಖನನ ನಡೀತಾ ಇದೆ. ಸದ್ಯ ಊಟದ ವಿರಾಮಕ್ಕೆ ತೆರಳಿರುವಂತದ್ದು. ಅಧಿಕಾರಿಗಳು ಈ ಒಂದು ಉತ್ಖನನದ ಕಡೆ ಗಮನ ಹರಿಸಿದ್ರೆ, ಮತ್ತೊಂದು ಕಡೆ ಆ ಒಂದು ಏನು ವಿಚಾರಣೆ ಕಡೆ ಕೂಡ ಗಮನ ಹರಿಸಿರುವಂತದ್ದು. ಸಾಕಷ್ಟು ವ್ಯಕ್ತಿಗಳನ್ನ ಕರೆಸಿ ಈಗಾಗಲೇ ವಿಚಾರಣೆ ಮಾಡ್ತಾ ಇರುವಂತದ್ದು. ಇದರ ನಡುವೆ ಈಗಾಗಲೇ ಆಗಿರುವಂತಹ ಉತ್ಖನನ ಆಗಿರುವಂತಹ ಪಾಯಿಂಟ್ಗಳ ರಿಪೋರ್ಟ್ ಅನ್ನು ಕೂಡ ತಯಾರು ಮಾಡ್ತಾ ಇರುವಂತದ್ದು. ಈಗಾಗಲೇ 12 ಪಾಯಿಂಟ್ಗಳವರೆಗೆ ಆಗಿದೆ. ಆ ಬಳಿಕ 13ನೇ ಪಾಯಿಂಟ್ ನಿನ್ನೆ ನಡೆದಿರುವಂತದ್ದು. ಅದಕ್ಕಿಂತ ಮೊದಲು 14, 15, 16 ಕೂಡ ಆಗಿರುವಂತದ್ದು. ಹೀಗಾಗಿ ಆ ಎಲ್ಲ ಪಾಯಿಂಟ್ಗಳ ರಿಪೋರ್ಟ್ಗಳನ್ನ ತಯಾರು ಮಾಡ್ತಾ ಇರುವಂತದ್ದು. ಅಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋ, ಫೋಟೋಗಳಿವೆ, ಸಂಪೂರ್ಣವಾಗಿ ವಿಡಿಯೋ ದಾಖಲೀಕರಣ ಮಾಡಿಕೊಳ್ಳಲಾಗಿದೆ ಮತ್ತು ಟೈಪಿಂಗ್ ಮೂಲಕವಾಗಿಯೂ ಕೂಡ ಒಂದಷ್ಟು ಅಂಶಗಳನ್ನ ದಾಖಲೀಕರಣ ಮಾಡಿಕೊಳ್ಳಲಾಗಿದೆ. ಅದೆಲ್ಲವನ್ನು ಅನುಸರಿಸಿಕೊಂಡು ಈಗಾಗಲೇ ಒಂದು ರಿಪೋರ್ಟ್ ಅನ್ನ ಸಿದ್ಧಪಡಿಸ್ತಾ ಇರುವಂತದ್ದು. ಪ್ರತಿ ಪಾಯಿಂಟ್ ನ ಪಿನ್ ಟು ಪಿನ್ ರಿಪೋರ್ಟ್ ಅನ್ನ ಈಗಾಗಲೇ ಅಧಿಕಾರಿಗಳು ಸಿದ್ಧಪಡಿಸಿ ಕೋರ್ಟಿಗೆ ನೀಡುವುದಕ್ಕೆ ಎಲ್ಲವನ್ನು ಕೂಡ ಸಿದ್ಧಪಡಿಸ್ತಾ ಇರುವಂತದ್ದು. ಅಂದ್ರೆ ಆ ಏನು ಉತ್ಖನನ ನಡೆಸಿದಂತ ಪಾಯಿಂಟ್ ಏನಿದೆ ಅದರ ಆಳ ಅಗಲ ಎಷ್ಟಿದೆ ಮತ್ತು ಅದನ್ನು ಯಾವುದರಿಂದಾಗಿ ಉತ್ಖನನ ಮಾಡಲಾಗಿತ್ತು, ಅಂದ್ರೆ ಕಾರ್ಮಿಕರಿಂದ ಉತ್ಖನನ ನಡೆಸಲಾಗಿತ್ತ ಅಥವಾ ಹಿಟಾಚಿ ಮೂಲಕವಾಗಿ ಉತ್ಖನನ ನಡೆಸಲಾಗಿತ್ತ, ಅಥವಾ ಜೊತೆಗೆ ಆ ಒಂದು ಉತ್ಖನನದ ಸಂದರ್ಭದಲ್ಲಿ ಅಲ್ಲಿ ಏನಾದ್ರೂ ಬಟ್ಟೆ ಬರೆಗಳಾಗಿರ್ಬೋದು, ಜೊತೆಗೆ ಇತರ ಏನಾದ್ರೂ ವಸ್ತುಗಳು ಸಿಕ್ಕಿತ್ತ ಅನ್ನುವಂತ ಎಲ್ಲ ಕಂಪ್ಲೀಟ್ ಪಿನ್ ಟು ಪಿನ್ ಅಂಶಗಳನ್ನ ಒಳಗೊಂಡಂತ ರಿಪೋರ್ಟ್ ತಯಾರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಉತ್ಖನನ ನಡೀತಾ ಇದ್ರೆ, ಮತ್ತೊಂದು ಕಡೆ ಈ ರೀತಿಯಾದಂತಹ
ವರದಿಯನ್ನ ತಯಾರಿಸುವಂತ ಕೆಲಸ ಕೂಡ ನಡೀತಾ ಇದೆ. ಇದರ ಜೊತೆಗೆ SIT ಕಚೇರಿಯಾದಂತಹ ಬೆಳ್ತಂಗಡಿಯಲ್ಲಿ ಒಂದಷ್ಟು ಜನರ ವಿಚಾರಣೆಗಳು ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ವ್ಯಕ್ತಿಗಳು ಈಗಾಗಲೇ ದೂರನ್ನು ಕೂಡ ನೀಡಿದ್ದಾರೆ. ಅವರ ವಿಚಾರಣೆ ಆಗಿರ್ಬೋದು, ಜೊತೆಗೆ ಸ್ಥಳೀಯವಾದಂತಹ ಧರ್ಮಸ್ಥಳ ಗ್ರಾಮ ಪಂಚಾಯತಿನಲ್ಲಿ ಇದ್ದಂತಹ ಒಂದಷ್ಟು ದಾಖಲೆಗಳೇನಿದೆ ಅದಕ್ಕೆ ಸಂಬಂಧಿಸಿದಂತೆ ಅದರ ವಿಚಾರಣೆ ಆಗಿರ್ಬೋದು, ಜೊತೆಗೆ ಈ ಹಿಂದೆ ಅಲ್ಲಿ ಕಾರ್ಯನಿರ್ವಹಿಸಿದಂತಹ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿ ವರ್ಗ ಆಗಿರ್ಬೋದು, ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆಯಲಾಗಿದೆ. ಇದರ ಜೊತೆಗೆ ಒಂದಷ್ಟು ಜನರ ಅಂದ್ರೆ ಇತರರನ್ನು ಕೂಡ ಅಂದ್ರೆ ಆತ ಈ ಹಿಂದೆ ಕರ್ಮಚಾರಿಯಾಗಿ ಕೆಲಸ ಮಾಡ್ತಾ ಇದ್ದ, ಅದಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮೂಲದ 5 ಕೂಡ ಈಗಾಗಲೇ ವಿಚಾರಣೆ ಮಾಡಿರುವಂತದ್ದು. ಜೊತೆಗೆ ಆತನ ಜೊತೆ ಯಾರೆಲ್ಲ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅವರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡ್ತಾ ಇರುವಂತದ್ದು. ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿ ವರದಿಯನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ತಯಾರು ಮಾಡಿಕೊಳ್ತಾ ಇರುವಂತದ್ದು. ಅಂದ್ರೆ ಒಂದು ಕಡೆ ಉತ್ಖನನದ ಕಡೆ ಗಮನ ಹರಿಸಿದ್ರೆ, ಮತ್ತೊಂದು ಕಡೆ ವಿಚಾರಣೆ ಮತ್ತು ಈ ರೀತಿಯಾದಂತಹ ವರದಿ ತಯಾರಿಸುವ ಕಡೆ ಕೂಡ SIT ಅಧಿಕಾರಿಗಳು ಗಮನ ಹರಿಸ್ತಾ ಇರುವಂತದ್ದು. ಸದ್ಯ 13ನೇ ಪಾಯಿಂಟ್ ಉತ್ಖನನ ನಡೀತಾ ಇರುವಂತದ್ದು. ಈಗಾಗಲೇ ಎಲ್ಲರೂ ಕೂಡ ಊಟದ ವಿರಾಮಕ್ಕೆ ತೆರಳಿರುವಂತದ್ದು. ಊಟದ ವಿರಾಮದ ಬಳಿಕ ಈ ಒಂದು 13ನೇ ಪಾಯಿಂಟ್ ಅನ್ನ ಮತ್ತೆ ಉತ್ಖನನ ನಡೆಸಲಾಗುತ್ತೆ. ಈ ಒಂದು 13ನೇ ಪಾಯಿಂಟ್ ನ ಪಕ್ಕದಲ್ಲಿ ಯಾವತ್ತು ಏನು ಉತ್ಖನನ ನಡೆಸ್ತಾ ಇದ್ದಾರೆ, ಈ ಒಂದು ಗುಂಡಿ ಏನಿದೆ ಇದು ಸುಮಾರು 10 ರಿಂದ 12 ಅಡಿ ಆಳದವರೆಗೂ ಕೂಡ ಗುಂಡಿ ತೆಗೆದಿರುವಂತದ್ದು. ಅಲ್ಲಿ ನೀರು ನಿಂತಿರುವಂತದ್ದು. ಅದನ್ನ ಈಗಾಗಲೇ ಪಂಪ್ ಸೆಟ್ ಮೂಲಕವಾಗಿ ಹೊರ ಹಾಕಿದ್ದಾರೆ. ಮುಂದೆ ಈ ಹಿಟಾಚಿ ಮೂಲಕವಾಗಿ ಕಾರ್ಯಾಚರಣೆ ನಡೆಯುತ್ತೆ. ಹಿಟಾಚಿಗಳು ಕೂಡ ಇಲ್ಲೇ ಇರುವಂತದ್ದು. ಹಿಟಾಚಿ ಆಪರೇಟರ್ಗಳು ಹಿಟಾಚಿಯನ್ನ ಬಳಸಿ ಕಾರ್ಯಾಚರಣೆ ನಡೆಸುವುದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಅಧಿಕಾರಿಗಳು ಮುಂದೆ ಬರ್ತಾರೆ, ಊಟದ ವಿರಾಮ ಮುಗಿಸಿ ಬರ್ತಾರೆ. ಆ ಬಳಿಕ ಹಿಟಾಚಿ ಆಪರೇಟರ್ಗಳಿಗೆ ಸೂಚನೆ ನೀಡುತ್ತಾರೆ. ಸೂಚನೆ ಸಿಕ್ಕ ನಂತರದಲ್ಲಿ ಹಿಟಾಚಿಯಿಂದ ಅಗೆಯುವಂತ ಪ್ರೊಸೆಸ್ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ಆತ ಕೆಲವೊಂದು ಪಾಯಿಂಟ್ ಗಳನ್ನ ಗುರುತಿಸುತ್ತಾನೆ. ಅಂದ್ರೆ 13ನೇ ಪಾಯಿಂಟ್ ನ ಈ ಭಾಗದಲ್ಲಿ ನಿನ್ನೆ ಗುರುತಿಸಿದ್ದು, ಇವತ್ತು ಆ ಭಾಗದಲ್ಲಿ ಗುರುತಿಸಿರುವಂತದ್ದು. ಆತ ಹೇಳಿರುವಂತಹ ಪ್ರದೇಶದಲ್ಲಿ ಉತ್ಖನನ ನಡೆಸಲಾಗ್ತಾ ಇರುವಂತದ್ದು. ಸುಮಾರು ನಿನ್ನೆ 18 ಅಡಿ ಆಳದವರೆಗೂ ಕೂಡ ಅಗೆದಿದ್ರು, 20 ಅಡಿ ಅಗಲದವರೆಗೂ ಕೂಡ ಅಗೆದಿದ್ರು. ಇವತ್ತು ಕೂಡ ಅದೇ ರೀತಿಯಂತ ಅಗೆಯುವಂತಹ ಸಾಧ್ಯತೆ ಇದೆ. ಸುಮಾರು 6-6:30ವರೆಗೂ ಕೂಡ ಇದೇ ರೀತಿಯಂತ ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆ ಇದೆ. ಆ ಬಳಿಕ ಇವತ್ತು ಏನಾದ್ರೂ ಸಿಗದೇ ಇದ್ರೆ ಆ ಬಳಿಕ ಮುಂದೆ ಏನು ಮಾಡಬೇಕು ಅನ್ನುವಂತ ನಿರ್ಣಯವನ್ನು SIT ಅಧಿಕಾರಿಗಳು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಒಂದು ಮಾಹಿತಿಯ ಪ್ರಕಾರ ಇವತ್ತು ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಗದೆ ಹೋದಲ್ಲಿ ಮುಂದೆ ಇವತ್ತಿಗೆ ಆ ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಆ ಬಳಿಕ ವಿಚಾರಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ.